ಬೆಳ್ತಂಗಡಿ ಅಂತ ಊರ ಹೆಸರು ಗೊತ್ತಲ್ಲ ನಿಮಗೆ? ನಂದೇ ಊರು. ಹೌದಾ? ಅವಾಗ ಹೌಸ್ಫುಲ್ ಕಲೆಕ್ಷನು. ಎಲ್ಲ ಹೊಲದ ತೋಟದ ಕೆಲಸಕ್ಕೆ ಹೋಗೋರು ಅವರು ಇವರು ಆ ಲಾರಿಗಳು ತುಂಬಿಕೊಂಡು ಬರೋರು ನಾಟಕಕ್ಕೆ. ಜನ ಏನಂತಿದ್ರು, ಆ ಸುಧೀರ್ ನೋಡ್ತೀವಿ 100 ರೂಪಾಯಿ ಕೊಟ್ಟು ಬರೀ ಅವ್ನ ಮುಖ ತೋರಿಸ್ತೀಯ. ಹಾಗೆ ಗೌಡ್ರ ಗದ್ಲ ನಾಟಕ ಆಡ್ತಾ ಇದ್ವಿ. ಯಾಕಂದ್ರೆ ಬೆಳ್ತಂಗಡಿ ನಂದೇ ಊರು, ಬೆಳ್ತಂಗಡಿ ಕತೆ ನನ್ಗೆ ಗೊತ್ತಿಲ್ಲ. ಹೋಗ್ಬೇಕಲ್ಲ ಲಾರಿ ಪಲ್ಟಿ ಹೊಡೆದು ಅದ್ರಲ್ಲಿ ಸುಮಾರು ಮಾರನೇ ದಿವಸ ನಾಟಕ ಇದೆ ಸುಧೀರ್ ಅವ್ರು ನಾನು ಮಾಡಲ್ಲ ಅಂದ್ರೆ. ಬೇರೆ ಯಾವುದಾದ್ರೂ ಕತೆಗಳು ನೆನಪಿದೆಯಾ ನಿಮಗೆ? ಸುಧೀರ್ ಸರ್ದು ಅವ್ರು ನಿಮ್ಮ ಹತ್ರ ಬಂದು ಹಂಚ್ಕೊಂಡಿರೋದು ಸಿನಿಮಾ ರಂಗದಲ್ಲಿ ಆಗಿರುವಂಥದ್ದು? ಈ ಸಿನಿಮಾ ರಂಗದಲ್ಲಿ ಏನು ಅದೇ ಹೇಳಿದ್ನಲ್ಲ, ಎಲ್ಲ ನನಗೆ ಬರೀ ಫೈಟಿಂಗ್ ಕೊಡ್ತಾರೆ, ಅದು ಕೊಡ್ತಾರೆ, ನಿನಗೇನು ಹೇಳೋದು ನಾನು ಅಂತ. ಅವ್ರಿಗೂ ಹೀರೋ ಆಗಿ ಮಾಡಬೇಕು ಅನ್ನೋದು ಆ ಥರ ಏನಾದರೂ ಹೇಳಿದ್ರು ನಿಮ್ಮ ಹತ್ರ? ಅಂದರೆ ಮೊದಲು ಸ್ಟಾರ್ಟಿಂಗಿಗೆ ನೀನು ಇಷ್ಟು ಒಳ್ಳೆ ಪರ್ಸ್ನಾಲಿಟಿ, ಇಷ್ಟು ಒಳ್ಳೆ ಕಲರ್ ಇದೆಯಾ, ನಿನಗೆಲ್ಲಿ ಹೀರೋಯಿನ್ ತರಲಿ ನಾನು ಅಂತ ಹೇಳಿದರು. ಅವ್ರ ಅವನ ಮೈಂಡಲ್ಲಿ ಅದೇ ಇತ್ತು, ನಾನು ತುಂಬ ಹೈಟು ಪರ್ಸ್ನಾಲಿಟಿ ಇದೆ, ನಾನು ಹೀರೋಯಿನ್ ಇರೋದಿಲ್ಲ, ಸಿಗೋದಿಲ್ಲ, ಅದಕ್ಕೆ ನಾನು ವಿಲನ್ ಆಗಬೇಕು ಅಂತ ಆಗಿದ್ದವರು. ಓ ನೋಡಿ, ಆವಾಗ ಈಗ ಹೇಗಿದೆ ಅಂದರೆ ಯಾರು ಬೇಕಾದರೂ ಹೀರೋ ಆಗ್ಬೋದು. ಯಾರು ಬೇಕಾದ್ರೆ ಹೀರೋಯಿನ್ ಆಗ್ಬೋದು, ಯಾರು ಬೇಕಾದ್ರೆ ಹೀರೋ ಆಗ್ಬೋದು. ಜೋಡಿ ಸರಿಯಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಬೆಳ್ತಂಗಡಿ ಅಂತ ಊರ ಹೆಸರು ಗೊತ್ತಲ್ಲ ನಿಮಗೆ? ನಂದೇ ಊರು. ಹೌದಾ? ಬೆಳ್ತಂಗಡಿಯಲ್ಲಿ ನಾಟಕದ ಕಂಪ್ನಿ ಇವರು ರೈ ಅಂತ ಹೇಳಿ ಒಬ್ಬರು ನಾಟಕದ ಕಂಪ್ನಿ ಮಾಡಿದರು, ನಂದಕಿಶೋರ್ ನಾಟ್ಯ ಸಂಘ ಅಂತ. ಅವತ್ತು ಹೌಸ್ಫುಲ್ ಕಲೆಕ್ಷನ್ 5 ದಿವಸ ಗೌಡ್ರ ಗದ್ದಲ ನಾಟಕ ಆಡ್ತಾ ಇದ್ವಿ. ಗೌಡ್ರ ಗದ್ದಲ ಯಾವ ಇಸ್ವಿ ಅಂತ ನೆನಪಿದ್ಯಾ? ಯಾಕಂದ್ರೆ ಬೆಳ್ತಂಗಡಿ ನಂದೇ ಊರು, ಬೆಳ್ತಂಗಡಿ ಕತೆ ನನ್ಗೆ ಗೊತ್ತಿಲ್ಲ ನೋಡಿ. 97 98 ಇರ್ಬೋದು. ಹುಟ್ಟಿರ್ಲಿಲ್ಲ ಬಿಡಿ ನಾನು. ಅವಾಗ ಹೌಸ್ಫುಲ್ ಕಲೆಕ್ಷನು. ಎಲ್ಲ ಹೊಲದ ತೋಟದ ಕೆಲಸಕ್ಕೆ ಹೋಗೋರು ಅವರು ಇವರು ಆ ಲಾರಿಗಳು ತುಂಬಿಕೊಂಡು ಬರೋರು ನಾಟಕಕ್ಕೆ. ಲಾರಿಗಳಲ್ಲಿ ನಮಗೆ ಕರ್ಕೊಂಡು ಹೋಗ್ರಿ ಮಾರ್ಯಾರ, ಅಲ್ಲಿ ನಾಟಕ ನೋಡಬೇಕು, ಸುಧೀರ್ ಬಂದಿದ್ದಾನಂತೆ. ಅವಾಗ ಸುಧೀರ್ ಬಂದಿದ್ದಾನೆ ಅಂದರೆ ದೇವತಾ ಮನುಷ್ಯ ಬಂದಿದ್ದಾನೆ ಅನ್ನೋ ಥರ. ಆವತ್ತು 5 ದಿವಸನೂ ಹೌಸ್ಫುಲ್ಲು ಕಲೆಕ್ಷನ್. ಅವರಿಗೆ ನಿಲ್ಲಕ್ಕೆ ಜಾಗ ಇರಲಿಲ್ಲ. ಜನ ಏನಂತಿದ್ರು, ಆ ಸುಧೀರ್ ನೋಡ್ತೀವಿ 100 ರೂಪಾಯಿ ಕೊಟ್ಟು ಬರೀ ಅವ್ನ ಮುಖ ತೋರಿಸ್ತೀಯ. ಹಾಗೆ ನಾಟಕ ನೋಡಿ ಜನ ಎಲ್ಲ ಖುಷಿಯಾಗಿ, ಮತ್ತೆ ಲಾರಿ ಒಳಗೆ ತುಂಬ್ಕೊಂಡು ಬರ್ತಿದ್ರಲ್ಲ, ಎಲ್ಲ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಅವು ಕರ್ವಿಂಗ್ಸ್ ಬೆಳ್ತಂಗಡಿಯಿಂದ ಆ ಕಡೆ ಹಳ್ಳಿಗಳಿಗೆ ಹೋಗ್ಬೇಕಲ್ಲ ಲಾರಿ ಪಲ್ಟಿ ಹೊಡೆದು ಅದ್ರಲ್ಲಿ ಸುಮಾರು ಒಂದು 10-12 ಜನ ಸತ್ತು ಹೋಗ್ಬಿಟ್ರು. ಮಾರನೇ ದಿವಸ ನಾಟಕ ಇದೆ ಸುಧೀರ್ ಅವ್ರು ನಾನು ಮಾಡಲ್ಲ ಅಂದ್ರೆ. ಇಷ್ಟು ಜನ ನಾನು ನೋಡಕ್ಕೆ ಬಂದು ಸತ್ತೋಗಿದ್ದಾರೆ. ನಾನು ಆ ಊರಲ್ಲಿ ನಾಟಕ ಹೆಂಗೆ ನೋಡಿ, ಇದೊಂದು ಇತಿಹಾಸ ಬೆಳ್ತಂಗಡಿಯಲ್ಲಿ. ನಿಜ ನೋಡಿ, ಈ ಕತೆ ನಮ್ಗೆ ಗೊತ್ತಿರ್ಲಿಲ್ಲ. ಅದೇ ಊರ್ ನಾವು. ಈಗ ನಾನು ಹೋಗಿ ಹೇಳ್ತೀನಿ ಬೆಳ್ತಂಗಡಿ ಎಲ್ರಿಗೂ ಈ ಕತೆ ಆಗಿತ್ತು ಅನ್ನೋದು. ನಿಮ್ಮ ಹಿಂದಿನವರೆಲ್ಲ ಹೇಳ್ತಾರೆ ನೋಡಿ ಅಲ್ವಾ. ಅವಾಗ ಇಲ್ಲ, ಅವರಿಗೆ ಆ ಮನೆಗೆಲ್ಲ ನನ್ನ ಶರಣು, ನಾನು ಈ ಊರಲ್ಲಿ ಏನು ಪಾರ್ಟ್ ಮಾಡೋಕ್ಕಾಗಲ್ಲ, ನಾನು ಅವರು ಭಾಳ ಉದ್ವೇಗ ಮತ್ತು ಭಾವೋದ್ವೇಗರಾಗೋ ಜಾಸ್ತಿ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ನಾವು ವಾಪಸ್ ಬಂದ್ಬಿಟ್ವಿ. ಅಂದರೆ ನೋಡಿ, ಸ್ಕ್ರೀನ್ ಮೇಲೆ ಯಾರೆಲ್ಲ ವಿಲನ್ಗಳು ಇರ್ತಾರೋ ಅವರೆಲ್ಲ ರಿಯಲ್ ಲೈಫಲ್ಲಿ ಇರ್ತಾರೋ. ನಿಜ.